ಫೆಬ್ರವರಿ 13ನೇ ತಾರೀಕು ಏನು ಚುನಾವಣೆ ಇತ್ತು, ಅವತ್ತು ಬೆಳಗ್ಗೆ 11 ಗಂಟೆಗೆ ನಾನು ನಾಮಿನೇಷನ್ ಆಗ್ತೀನಿ ಅಧ್ಯಕ್ಷನಿಗೆ. 2 ಗಂಟೆಗೆ ನನ್ನೂ ಸೇರಿದಂತೆ 4 ಜನನ ಒಂದು ದಿನದ ಮಟ್ಟಿಗೆ ಅನರ್ಹಗೊಳಿಸ್ತಾರೆ. ಕಾರಣ ಏನು ಕೊಡ್ತಾರೆ, 64 ಎನ್ಕ್ವೈರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಹಾಗಾಗಿ ಇವರು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಾಗಲಿ ಮತದಾನ ಮಾಡೋದಾಗಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು UBCಲ್ಲಿನ JR ಆದಂಥವರು ನಮ್ಮನ್ನು 4 ಜನನ ಅನರ್ಹಗೊಳಿಸ್ತಾರೆ. ಅನರ್ಹಗೊಳಿಸಿದ್ದು ಯಾವ ಕಾರಣ ಕೊಡ್ತಾರೆ ಅಂದರೆ, ನೋಟಿಸ್ ಕೊಟ್ಟಿದ್ದೀವಿ ಅಂತ ಏನು ಕಾರಣ ಕೊಡ್ತಾರೆ, ಆ ನೋಟಿಸ್ ಕೊಟ್ಟಿರುವಂಥದ್ದು ಚಂದ್ರಶೇಖರ್ಗೂ ಸೇರಿ ನೋಟಿಸ್ ಕೊಟ್ಟಿದ್ರು. ಅಲ್ಲಿ ಅವರು ಕೂಡ ಇದ್ರು, ಅದರಲ್ಲಿ ಅವರೂ ಇದ್ರು. 13 ಜನ ಇದ್ವಿ ನಾವೇನು ಆಡಳಿತ ಪ್ರಸ್ತುತ ಆಡಳಿತ ಮಂಡಳಿ ಏನಿದ್ವಿ ಪ್ರಸ್ತುತ, ಅದರಲ್ಲಿ 13 ಜನ ನಿರ್ದೇಶಕರು ಈ 64ರ ವಿಚಾರಣಾ ನೋಟಿಸನ್ನು ತಗೊಂಡಿದ್ದೀವಿ ಎನ್ನುವಂಥದ್ದು. ಆದರೆ ರಾಜಕೀಯ ಯಾವ ಮಟ್ಟಕ್ಕೆ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತು ಅನ್ನುವಂಥದ್ದನ್ನು ನಾವು ಗೊತ್ತಿಲ್ಲ. 4 ಜನನ ಅನರ್ಹ ಮಾಡ್ತಾರೆ. ಅದಾದ ಮೇಲೆ ನಾವು ಕಾನೂನು ಬಾಹಿರವಾಗಿ ಅನರ್ಹ ಮಾಡಿದ್ದಾರೆ. 4 ಜನ ಅನರ್ಹ, ಬೆಂಗಳೂರಿನ 4 ಜನ, ನಾನು, ನರೇಂದ್ರ ಕುಮಾರ್, ಕೃಷ್ಣಮೂರ್ತಿ, ಮಹೇಂದ್ರ ಅಂತೇಳಿ ಬೆಂಗಳೂರಿನ 4 ಜನನ ಅನರ್ಹ ಮಾಡ್ತಾರೆ. 13 ಜನ ಮಾಡಿದಿದ್ರೆ ಅದು ಏನೋ ಕಾನೂನಲ್ಲಿ ಇರ್ಬೋದು ಅಂತ ಆಗ್ಬೋದಾಗಿತ್ತು. ಇವರು ತಮ್ಮ ವಾಮ ಮಾರ್ಗದಿಂದ ಅಧ್ಯಕ್ಷನಾಗಿ ಕೂರಬೇಕು ಅನ್ನುವಂಥ ದುರುದ್ದೇಶದಿಂದ ನಮ್ಮನ್ನು ಅನರ್ಹ ಮಾಡಿಸ್ತಾರೆ. ಅಷ್ಟಕ್ಕೆ ನಿಲ್ಲಲ್ಲ, ನಾವು 12 ಜನ ಚುನಾವಣೆಗೆ ಹಾಜರಾಗಲ್ಲ. ಇಡೀ ಇತಿಹಾಸದಲ್ಲಿ ಆ ಚುನಾವಣಾಧಿಕಾರಿ ಮೇಲೆಯೂ ಕೂಡ ಒತ್ತಡ ಏರಿ ಕೇವಲ 9 ಜನ, 21 ಜನ ನಿರ್ದೇಶಕರಿದ್ದು ಮಿನಿಮಮ್ ಕೋರಮ್ 11 ಜನ ಬೇಕಾಗಿರುವಂಥದ್ದು. ಅಲ್ಲಿ 9 ಜನ ಇದ್ದರೂ ಕೂಡ ಕೋರಮ್ ಇಲ್ಲದೆ ಚುನಾವಣೆಯನ್ನು ಮಾಡಿಸ್ತಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗುತ್ತೆ. ಆ ಅಧ್ಯಕ್ಷರು ಚಂದ್ರಶೇಖರ್ ಆಗ್ತಾರೆ, ಇನ್ನೊಬ್ಬರು ಉತ್ತರ ಕರ್ನಾಟಕದವರು ಉಪಾಧ್ಯಕ್ಷರಾಗ್ತಾರೆ. ಕಾನೂನು ಬಾಹಿರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ನಾನು ಹೈಕೋರ್ಟಿನ ನಮ್ಮ ತಂಡ ಹೈಕೋರ್ಟನ್ನು ನಾವು ಮನವಿ ಕೊಡ್ತೀವಿ. ಹೈಕೋರ್ಟು 15-16 ತಿಂಗಳ ಒಂದು ವಿಚಾರಣೆ ಆದಮೇಲೆ ಅವತ್ತು ನಡೆದಿರ್ತಕ್ಕಂಥದ್ದು ನಮ್ಮ 4 ಜನನ ಅನರ್ಹ ಮಾಡಿರುವಂಥದ್ದು ಕಾನೂನು ವಿರುದ್ಧವಾಗಿದೆ. ಹಾಗೆ ಅವತ್ತು ಚುನಾವಣೆ ನಡೆದಿರುವಂಥದ್ದು ಕಾನೂನು ಬಾಹಿರ. ಹಾಗಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರುವಂಥ ಚುನಾವಣೆ ಅನೂರ್ಜಿತ ಮಾಡುತ್ತೆ. ಅನೂರ್ಜಿತ ಮಾಡಿ ಮುಂದಕ್ಕೆ ಚುನಾವಣೆಯನ್ನು ಮಾಡಿ ಆಫೀಸ್ ಬೇರರ್ದು ಅಂತ ಹೇಳಿ ಚುನಾವಣೆಯನ್ನು ಮತ್ತೆ ಘೋಷಣೆ ಮಾಡುತ್ತೆ. ಈ ಮಧ್ಯದಲ್ಲಿ ಕಾನೂನು ಬಾಹಿರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಂಥ ಚಂದ್ರಶೇಖರ್ ಮತ್ತು ಉತ್ತರ ಕರ್ನಾಟಕದ ಒಬ್ಬರು ಈ ಆಂತರಿಕ ಲೆಕ್ಕ ಪರಿಶೋಧಕರು ಮರು ಲೆಕ್ಕ ಪರಿಶೋಧನೆಗೆ ಬಂದಿದ್ರಲ್ಲ, ಅವ್ರ ಮೇಲೆ ಒತ್ತಡ ಏರ್ತಾರೆ. ಒತ್ತಡ ಯಾವ ರೀತಿ ಏರ್ತಾರೆ ಅಂತ ಹೇಳಿದರೆ, ಇವತ್ತೇನು ಆರೋಪಿತೆ ಅಂತ ಹೇಳಿ ಎಲ್ಲ ದಾಖಲೆಗಳಲ್ಲಿ ಬರ್ತಾ ಇದೆ, ಆಶಾಲತಾರವರಿಗೆ ನೋಟಿಸ್ಸೇ ಕೊಡಲ್ಲ, ಕೊಟ್ಟಿದ್ದರೂ ಅವರಿಂದ ವಿವರಣೆ ಪಡೆದಿಲ್ಲ. ಏಕಪಕ್ಷೀಯವಾಗಿ ಸಹಿ ಮಾಡಿದಂಥ ಅಧ್ಯಕ್ಷರುಗಳು ಜವಾಬ್ದಾರರು ಅನ್ನುವಂಥದ್ದನ್ನು ಮಾಡ್ತಾರೆ. ಅದು ತಪ್ಪು ಲೆಕ್ಕ ಮಾಡಿ ಇಡ್ತಾರೆ. 23 ಕೋಟಿ ಅಂತ ಏನು ಹೇಳ್ತಿದ್ದಾರೆ ಅದು ತಪ್ಪು ಲೆಕ್ಕ. 64ರ ವಿಚಾರಣೆಯಲ್ಲಿ ಬಂದಿರುವಂಥದ್ದು ವಾಸ್ತವವಾಗಿ 14,44,00,000 ಅವರು ತಮ್ಮ ಸಂಬಂಧಿಗಳಿಗೆ ಖಾತೆಗಳಿಗೆ ವರ್ಗಾವಣೆ ಮಾಡಿದೆ ಅನ್ನುವಂಥದ್ದನ್ನು ಇದು ದಾಖಲೆ ತಮಗೆ ಕೊಡ್ತೇನೆ. ಸೊ 23 ಕೋಟಿ 23.5 ಕೋಟಿ, ಸುಮಾರು 23.5 ಕೋಟಿ ಅವರ ಆರೋಪ ಸುಳ್ಳು. ಅಲ್ಲಿ ನಾವು ಯಾಕೆ ಹೈಕೋರ್ಟ್ಗೆ ಹೋಗಿ ನಾವು ಸ್ಟೇ ಕೇಳಿದ್ವಿ ಅನ್ನೋದು, ಏನು ಲೆಕ್ಕ ಪರಿಶೋಧನೆ ಮಾಡಿದ್ರು, ಮರು ಲೆಕ್ಕ ಪರಿಶೋಧನೆ ಮಾಡಿದ್ರು, ಅವರು ಒತ್ತಡದಿಂದ ಕಾನೂನು ಬಾಹಿರವಾಗಿ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಹೈಕೋರ್ಟು ಸ್ಟೇ ಕೊಟ್ಟಿದೆ. ಇದರಲ್ಲಿ ಅದು ತನಿಖೆ ಆಗಬಾರ್ದು ಅಂತಾಗಲಿ ವಿಚಾರಣೆ ಆಗಬಾರ್ದು ಅಂತಾಗಲಿ ಯಾವುದೇ ಇಲ್ಲ. ಈಗ ಆಶಾಲತಾ ಅವರು ಜೈಲಿಗೆ ಹೋಗಿದ್ರು, ಅವ್ರ ಪ್ರಕಾರ ತನಿಖೆ ಆದ ನಿಟ್ಟಿನಲ್ಲಿ ಏನು ನೀವು ಕಾಪಿ ತೋರಿಸ್ತಾ ಇದ್ದೀರಿ, ಈಗ ಅದರಲ್ಲಿ 14 ಕೋಟಿ ಭ್ರಷ್ಟಾಚಾರ, 14,44,00,000 ಆಕೆ ತಮ್ಮ ಸಂಬಂಧಿಗಳ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರುವಂಥ ವಾಸ್ತವಿಕವಾದಂಥ ಮೊತ್ತ. 14 ಕೋಟಿ ಭ್ರಷ್ಟಾಚಾರ ಆಗಿರೋದು ವಾಸ್ತವ. 23 ಕೋಟಿ ಇವ್ರು ಹೇಳ್ತಾ ಇರೋ ಸುಳ್ಳು. ಈ ಒಂದು ಏನು ಆಂತರಿಕ ಏನು ನಮ್ಮ ಮರು ಲೆಕ್ಕ ಪರಿಶೋಧನೆ ಮಾಡಬೇಕು ಅಂತ ಹೇಳಿ ನಾವೇನು
ಮರು ಲೆಕ್ಕ ಪರಿಶೋಧನೆ ಮಾಡಿದವ್ರ ಮೇಲೆ ಒತ್ತಡ ಏರಿದ್ರು. ಒತ್ತಡ ಏರಿದ್ರು ಯಾಕೆ ಅನ್ನುವಂಥದ್ದನ್ನು ನಾನು ಈ ನಮ್ಮನ್ನು ಒಂದು ದಿವಸದ ಮಟ್ಟಿಗೆ ಅನರ್ಹಗೊಳಿಸಿದಂಥ ಅಧಿಕಾರಿ ಮೇಲೆ ಒತ್ತಡ ಏರಿದ್ದಂಥ ಪ್ರಭಾವ, ಹಾಗೆ ಚುನಾವಣಾಧಿಕಾರಿ ಮೇಲೆ ಏನು ಪ್ರಭಾವ ಏರಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ರು, ಅದರ ಹಿನ್ನೆಲೆಯಲ್ಲಿ ನಾನು ನೇರ ಆರೋಪ ಮಾಡ್ತಾ ಇರುವಂಥದ್ದು ಲೆಕ್ಕ ಪರಿಶೋಧಕರ ಮೇಲೆ ಇವರು ಪ್ರಭಾವವನ್ನು ಬೀರಿ ಕಾಂಗ್ರೆಸ್ ಸರ್ಕಾರ, ಇವರು ಕಾಂಗ್ರೆಸ್ಸಿನ ಡಿಫಿಟೆಡ್ ಕ್ಯಾಂಡಿಡೇಟು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವ್ರು ಏನು ಆರೋಪ ಮಾಡ್ತಿದ್ದಾರೆ, 64 ಎನ್ಕ್ವೈರಿ ನಿಧಾನ ಆಯಿತು, CID ನಿಧಾನ ಆಯಿತು ಅಂತ ಹೇಳ್ತಿದ್ದಾರೆ. ತಮಗೆ ಗೊತ್ತಿರೋಂತೆ ನಾನು BJPಯ ಒಬ್ಬ ಕಾರ್ಯಕರ್ತ. ಇವತ್ತು ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಂದು, ಇವರು ಕ್ಯಾಂಡಿಡೇಟು, ಡಿಫಿಟೆಡ್ ಕ್ಯಾಂಡಿಡೇಟು. ಹಾಗೆ ಇವ್ರ ಹಿಂದೆ ಏನು ಇದೆ, ಇವರಿಗೆ ನನ್ನನ್ನು ತೇಜೋವಧೆ ಮಾಡಬೇಕು ಅಂತ ಏನು ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ, ಅವರೂ ಕೂಡ ಬಹಳ ಪ್ರಭಾವಶಾಲಿಯಾಗಿದ್ದಂಥವ್ರು. ಅವರ ಪ್ರಭಾವದಿಂದನೇ ನಮ್ಮ 4 ಜನವನ್ನು ಅನರ್ಹಗೊಳಿಸಿದ್ರು ಅನ್ನುವಂಥದ್ದು ನಮಗೆ ತದನಂತರ ಗೊತ್ತಾದಂಥ ಮಾಹಿತಿ. ಈ ಪ್ರಭಾವ ಬಳಸಿ ನಮ್ಮ ವಿರುದ್ಧ ಪಿತೂರಿ ಆಗಿದೆ, ಆಡಿಟ್ಟು ಸರಿಯಾಗಿಲ್ಲ ಅನ್ನುವಂಥದ್ದನ್ನು ನಾವು ಕೋರ್ಟ್ಗೆ ಮನವಿ ಮಾಡಿ ಆ ಮುಖೇನ ಅದು ಸ್ಟೇ ಆಗಿದೆ. ಅದು ಸ್ಟೇ ಆಗಿದ್ದರೂ ಕೂಡ 64ರ ವಿಚಾರಣೆ ಸಂಪೂರ್ಣ ಆಗಿದೆ. 64ರ ವಿಚಾರಣೆ ವರದಿ ಬಂದಿದೆ. ಆ ವರದಿಯಲ್ಲಿ ಏನೇನು ಯಾರ್ಯಾರು ಲೋಪಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ತಮಗೆ ನಾನು ಹೇಳಿದೆ, ಮತ್ತು ದಾಖಲೆಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ.